ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿಗೆ ಇದ್ದಕ್ಕಿದ್ದ ಹಾಗೆ ಕಾಯಿಲೆಗಳು ಶುರುವಾಗಿಬಿಡ್ತವೆ. ಈ ಕಾಯಿಲೆಗಳು ಕಾಲಮಾನಕ್ಕೆ ಅನುಗುಣವಾಗಿ ಇವರನ್ನು ಅಡರಿಸಿಕೊಳ್ತವೆ. ಆ ಕಾಯಿಲೆಯನ್ನು ಉಳಿದವರಿಗೆ ಇವರು ಸಾಂಕ್ರಾಮಿಕಗೊಳಿಸ್ತಾರೆ. ನಿಮಗೆ ಗೊತ್ತು, ಬರುವ ಅಕ್ಟೋಬರ್ ನವಂಬರ್ ನಂತರ ಒಂದು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಮೊದಲನೇದಾಗಿ ಬಿಹಾರದಲ್ಲಿ ಚುನಾವಣೆ ಇದೆ. ಆ ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಇವರಿಗೆ ಈ ರೋಗ ಅಡರಿಕೊಳ್ಳುತ್ತದೆ. ಈ ರೋಗದ ಹೆಸರೇನು? ಈ ರೋಗದ ಹೆಸರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ದಾಂಧಲೆ. ಇಂಥದ್ದೊಂದು ಕಾಯಿಲೆಯನ್ನು ತಮಗೆ ಅಂಟಿಸಿಕೊಂಡು ಅದನ್ನು ಸಾಂಕ್ರಾಮಿಕಗೊಳಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಮತ್ತು ವಿಶೇಷವಾಗಿ ರಾಜಕಾರಣಿಗಳಲ್ಲಿ ಒಂದು ಹೊಸ ಪರಂಪರೆ ಶುರುವಾಗಿದೆ, ಒಂದು ವಾಡಿಕೆ ಶುರುವಾದ. ಅದೇನಪ್ಪ ಅಂತಂದರೆ, ಈಗ ಇವರೆಲ್ಲ ಪತ್ರಿಕೆಗಳಿಗೆ ಲೇಖನವನ್ನು ಬರೀಲಿಕ್ಕೆ ಶುರು ಮಾಡಿದ್ದಾರೆ. ದೇವರಾಣೆ ಮಾಡಿ ಹೇಳ್ತೀನಿ, ಬೇಕಾದ್ರೆ ನೀವು ಕರ್ಕೊಂಡೋಗಿ ನನ್ನ ಎದುರು ಕೂಡಿಸ್ರಿ, ಸವಾಲು ಹಾಕೋಣ. ಒಬ್ಬನೇ ಒಬ್ಬ ರಾಜಕಾರಣಿ ಒಂದು ಲೇಖನದ 4 ಸಾಲುಗಳನ್ನು ತಪ್ಪಿಲ್ಲದೆ ಎದುರಿಗೆ ಇಟ್ಕೊಂಡು ಬರೆದು ತೋರಿಸ್ಬಿಡ್ಲಿ. ಅವ್ರು ಬೇರೆ ಏನು ಹೊಸದಾಗಿ ಬರೆಯೋದು ಬೇಡ, ಒಂದು ಲೇಖನವನ್ನು ಅವ್ರ ಕೈ ಕೊಡೋಣ. ಅದನ್ನು ಯಥಾವತ್ತಾಗಿ ಕಾಪಿ ಮಾಡಬೇಕು, ಅವ್ರು ನಕಲು ಮಾಡಬೇಕು. ಹಾಗೆ ಮಾಡಿಬಿಟ್ರೆ ಬೇಕಾದ್ರೆ ನಾನು ಉದ್ಯೋಗ ಬಿಡು ಅಂದರೂ ನಮ್ಮ ಪ್ರೊಫೆಷನ್ ಬೇಕಾದ್ರೆ ಬಿಟ್ಬಿಡ್ತೀನಿ. ಒಬ್ಬರೂ ಕೂಡ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಕೊಳ್ಳಲಾರದೆ, ಅಧ್ಯಯನ ಮಾಡಲಾರದೆ ಇರುವಂಥ ರಾಜಕಾರಣಿಗಳು ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ವಿಜೃಂಭಿಸ್ತಾ ಇದ್ದಾರೆ, ರಾರಾಜಿಸ್ತಾ ಇದ್ದಾರೆ. ಇವರ ಲೇಖನಗಳು ಎಡಿಟೋರಿಯಲ್ ಪೇಜಲ್ಲಿ, ಒಪೆಡ್ ಪೇಜ್ಗಳಲ್ಲಿ ಪ್ರಕಟಗೊಳ್ತವೆ. ಪತ್ರಿಕೆಯ ಸಂಪಾದಕರು ಆತ್ಮಸಾಕ್ಷಿಯಿಂದ ಈ ಲೇಖನಗಳನ್ನು ಅದು ಹೆಂಗೆ ಪ್ರಕಟಿಸ್ತಾರೆ ನನಗಿನ್ನೂ ತನಕ ಅರ್ಥ ಆಗಿಲ್ಲ. ಪತ್ರಿಕೋದ್ಯಮ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ ಅದೊಂದು ದಂಧೆ ರೂಪದಲ್ಲಿ ಬಂದಿದೆ. ಪ್ರಾಯೋಜಿತ ಲೇಖನ ಅಂತ, ರೀಡರ್ಸ್ ಕನೆಕ್ಟ್ ಇನಿಷಿಯೇಟಿವ್ ಅಂತೆಲ್ಲ ಹಾಕ್ತಾರೆ. ಎಂಥ ನಾಚಿಗೇಡ್ರಿ ಇದು. ಈಗ ಸೋನಿಯಾ ಗಾಂಧಿ ಲೇಖನ, ರಾಹುಲ್ ಗಾಂಧಿ ಲೇಖನ. ಇಷ್ಟು ದಿವಸ ಇವ್ರು ಏನು ಮಾಡ್ತಿದ್ರು, ಅವರ PA ಕಡೆಯಿಂದ ಒಂದು ಸ್ಟೇಟ್ಮೆಂಟನ್ನು ಬರೆಸಿ ಅದನ್ನ ಪತ್ರಿಕೆಗಳಿಗೆ ಬಿಡುಗಡೆ ಮಾಡ್ತಿದ್ರು. ಪತ್ರಿಕಾ ಹೇಳಿಕೆಯಲ್ಲಿ ಈ ಮಾತನ್ನು ಅವರು ತಿಳಿಸಿದ್ದಾರೆ, ಪ್ರೆಸ್ ನೋಟ್ನಲ್ಲಿ ಇದನ್ನು ತಿಳಿಸಿದ್ದಾರೆ. ಅದು ಎಲ್ಲ ಪತ್ರಿಕೆಗಳಿಗೆ ಸರ್ಕ್ಯುಲೇಟ್ ಆಗ್ತಿತ್ತು. ಎಂಥ ರಾಜಕಾರಣಿಗಳಿದ್ದರು ಅವರ ಏನು ಈ ಪ್ರೆಸ್ ನೋಟ್ ಇದೆ ಅದನ್ನು ಪತ್ರಿಕೆಗಳ ಪ್ರಕಟಿಸ್ತೀವಿ. ಈಗ ಹಂಗಲ್ಲ. ಈಗ ಅವರ ಲೇಖನ ಯಾಕೆ ಹಿಂಗಾಗಿದೆ ಅಂತಂದರೆ, ನಮ್ಮ ಪತ್ರಕರ್ತರೆಲ್ಲ ಹೋಗೀಗ ಬೇರೆ 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 ಸಚಿವರು, ಶಾಸಕರ ಹತ್ರ PAಗಳಾಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. PROಗಳಂತ ಒಂದು ಹೊಸ ಹುದ್ದೆಯನ್ನು ಪ್ರಾರಂಭ ಮಾಡಲಾಗಿದೆ. ಇವರೆಲ್ಲ PROಗಳಾಗಿ ಸೇರ್ಕೊಂಡು, ಇವ್ರ ಕೆಲಸ ಏನು ಅಂತಂದರೆ ಮೀಡಿಯಾದವ್ರನ್ನ ಮ್ಯಾನೇಜ್ ಮಾಡೋದು ಮತ್ತು ಯಾವ ಶಾಸಕ ಯಾವ ಸಚಿವನ ಜೊತೆ ಇವರು ಇರ್ತಾರೆ ಆತನನ್ನು ಎನ್ಹ್ಯಾನ್ಸ್ ಮಾಡಿ ಅವನ ಕ್ಯಾರೆಕ್ಟರೈಸೇಷನ್ ಮಾಡೋದು. ಎಂಥ ದುರಂತ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನೋಡಿ. ದೊಡ್ಡ ದೊಡ್ಡ ಪತ್ರಕರ್ತರು ಈ ಕೆಲಸ ಮಾಡ್ತಾ ಇರೋದಕ್ಕೆ ಸಣ್ಣವ್ರು ಬಿಟ್ಬಿಡ್ರಿ, ದೊಡ್ಡವರೇ ಈ ಕೆಲಸ ಮಾಡಲಿಕ್ಕೆ ಇಳಿದ್ಬಿಟ್ರೆ. ಹಾಗೆ ರಾಹುಲ್ ಗಾಂಧಿ ಈಗ ಪತ್ರಿಕಾಗೋಷ್ಠಿ ಮಾಡಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳಿ ಅವೆಲ್ಲ ಪ್ರಶ್ನೆನೇ ಇಲ್ಲ, ಏನಿದ್ರು ಲೇಖನ. ಈಗ ಮ್ಯಾಚ್ ಫಿಕ್ಸಿಂಗ್ ಇನ್ ಮಹಾರಾಷ್ಟ್ರ ಪೋಲ್ಸ್ ಅಂತ ಈ ಒಂದೊಂದು ಲೇಖನ ರಾಹುಲ್ ಗಾಂಧಿದು. ಯಾವುದರಲ್ಲಿ? ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ಆತ ಹೇಳ್ತಾರೆ, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲು ಉಂಟಾಯಿತು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಇದ್ದಕ್ಕಿದ್ದಾಗೆ ಗೆಲುವಾಯಿತು. ಹೆಂಗಾಯ್ತಿದು? ಇದು ಮ್ಯಾಚ್ ಫಿಕ್ಸಿಂಗು. ಹೆಂಗೆ ಮ್ಯಾಚ್ ಫಿಕ್ಸಿಂಗು? ಇದ್ದಕ್ಕಿದ್ದ ಹಾಗೆ ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿಬಿಡ್ತು. ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿತು. ಅಂದರೆ ಕಾಂಗ್ರೆಸ್ಸನ ಅಥವಾ ರಾಹುಲ್ ಗಾಂಧಿಯ ಸೋಲಿಗೆ ಕಾರಣೀಭೂತ ಆದಂಥ ವಿಷಯವೇ ಇಲ್ಲ ಅದರಲ್ಲಿ. ಕಾಂಗ್ರೆಸ್ಸು ಜನರಿಂದ ದೂರವಾಗಿದೆ, ಜನ ಅದನ್ನು ಚಿತ್ಕರಿಸಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ ಯಾರೂ ಅಲ್ಲಗಳೆಯಬಾರದು, ಯಾವುದೇ ರೀತಿಯಾದಂಥ ಸರ್ವತಾ ಮೂರ್ತಿ ಭಂಜನ ಆಗಬಾರದು ಅಂತ ಎಲೆಕ್ಷನ್ ಕಮಿಷನ್ ಮೇಲೆ ದೂರನ್ನು ಗೊಂದಲವನ್ನು ರಾಚುವುದು. ಇಷ್ಟು ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಇವ್ರು ಹೇಳ್ತಿದ್ರು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂದ್ಕೊಳ್ಳಿ, EC ಏನು ಮಾಡ್ತು, ಎಲೆಕ್ಷನ್ ಕಮಿಷನ್ನು ಬನ್ನಿ ಅಂತ ಡೆಮೋ ಇಡ್ತು. ಡೆಮೋ 45 ದಿನಗಳ ಕಾಲ ಇಡ್ತು. ಬನ್ನಿ ಯಾರಾದರೂ ಬಂದು ದಯವಿಟ್ಟು ನಮ್ಮ ವೋಟಿಂಗ್ ಮಷಿನ್ನ ಹ್ಯಾಕ್ ಮಾಡಿ ತೋರಿಸಿ.
ಯಾರೂ ಮಾಡೋ ಎಲ್ಲರೂ ಪ್ರಯತ್ನ ಮಾಡಿದ್ರು ಯಾರ ಕಡೆ ಅದು ಸಾಧ್ಯ ಆಗಲಿಲ್ಲ. ಒಬ್ಬ UK ಲಂಡನ್ನಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂಥೇಳಿ ಚಾಲೆಂಜ್ ಬೇರೆ ಮಾಡಿದ್ದ. ಕಪಿಲ್ ಸಿಬಲ್ ಸ್ವತಃ ಅಲ್ಲಿ ಹೋಗಿದ್ದರು, ಅಲ್ಲಿ ಕೂಡ ಫೇಲ್ ಆದರು. ಎಂಥ ವಿಚಿತ್ರ ನೋಡಿರಿ ಸನ್ನಿವೇಶ ಹೇಗೆ ಬರ್ತಾವಂತಂದರೆ, ಆಮೇಲೆ ಯಾವುದೋ ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಹೇಳಿದರು, ಆದ್ದರಿಂದ ಇದನ್ನು ನಾವು ಅಮೇರಿಕಾದಲ್ಲಿರುವಂಥ ವೋಟಿಂಗ್ ಮಷಿನ್ ಸಿಸ್ಟಮ್ಮು ಅವ್ರದ್ದೇ ವ್ಯವಸ್ಥೆ ಬೇರೆ. ನಮ್ಮಲ್ಲಿ ಯಾವುದೇ ವೈಫೈ ಬಳಸೋದಿಲ್ಲ, ಇಂಟರ್ನೆಟ್ ಕನೆಕ್ಟ್ ಆಗೋದಿಲ್ಲ, ಅದಕ್ಕೆ ಯಾವುದೇ ರೀತಿಯದಾದಂಥ ಸಂಪರ್ಕ ಇರಲಾರ್ದಂಥ ಒಂದು ಕ್ಯಾಲ್ಕುಲೇಟರ್ ರೀತಿಯ ಮಷಿನ್ ಅದು. ಅದನ್ನು ರಿಗ್ ಮಾಡ್ತೀನಿ ಅಂದ್ರೆ, ಅದನ್ನು ನಾವು ಹ್ಯಾಕ್ ಮಾಡ್ತೀವಿ ಅಂತಂದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರೋದಿಲ್ಲ. ಅದಕ್ಕೆ ಪರಿಹಾರ ಏನು ಅಂತ ನೀವು ರಾಹುಲ್ ಗಾಂಧಿ ಅವ್ರಿಗೆ ಕೇಳಿದರೆ ಅವ್ರು ಹೇಳ್ತಾರೆ, ಹಳೇ ಬ್ಯಾಲೆಟ್ ಸಿಸ್ಟಮ್ ಇತ್ತಲ್ಲ ಆ ಸಿಸ್ಟಮ್ಗೆ ಹೋಗ್ಬಿಡೋಣ, ಶಿಲಾಯುಗಕ್ಕೆ ಹೋಗೋಣ ಅಂತ ಅವ್ರು ಹೇಳೋದು. ಆವಾಗ ಹೆಂಗೆ ನಡೀತಿತ್ತು ಅಂತ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. 50-50 ಕಟ್ ಮಾಡೋರು, ಜೋಡಿಸೋದು, 50-50 ಬಂಡಲ್ ಮಾಡಿ ಇಟ್ಕೊಳ್ಳೋರು. ಬಂಡಲ್ ಮಾಡಿ ಇಟ್ಕೊಂಡು ಈ ಕರೆಂಟ್ ಈಗಿನ ಹಾಗೆ 24 ಗಂಟೆ ಕರೆಂಟಿನ ಪರಿಸ್ಥಿತಿ ಇರಲಿಲ್ಲ, ಪವರ್ ಸಪ್ಲೈ ಇರ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಪವರ್ ಹೊಟ್ಟು ಹೋಗೋದು. ಜನರೇಟರ್ ಆನ್ ಮಾಡಿ ಬರೋದ್ರೊಳಗೆ ಒಂದಿಷ್ಟು ಇವು ನಾಪತ್ತೆ ಆಗಿಬಿಡೋ. ಇನ್ನು ಬ್ಯಾಲೆಟ್ ಬಾಕ್ಸ್ನ ರಿಗ್ ಮಾಡಿಬಿಡೋದು, ಹೋಗಿ ತಾವೇ ಎಲ್ಲ ಸೀಲ್ ಹೊಡೆದ್ಬಿಡೋದು, ಸಿಕ್ಕ ಹೊಡೆದ್ಬಿಡೋದು. ಈ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದ್ರು. ಅದನ್ನು ಮುಂದುವರಿಸಿ ಕಾಂಗ್ರೆಸ್ ಸಂದರ್ಭದಲ್ಲಿಯೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮ್ ಬಂದದ್ದು, ಭಾರತೀಯ ಜನತಾ ಪಾರ್ಟಿ ತಂದದ್ದಲ್ಲ. ಇನ್ನು ಇವರು ತಂದಿರುವಂಥ ವ್ಯವಸ್ಥೆಯಲ್ಲಿ ಇವರ ಸರ್ಕಾರದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು. ಅದಕ್ಕಿಂತ ಮೂರು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರದ ಅವಧಿ ಇದ್ದಾಗಲೇ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಸರಿ ಇದ್ವಾ? ಆವಾಗ ವೋಟರ್ ಲಿಸ್ಟ್ ಸರಿ ಇತ್ತಾ? ಈಗ ಸರಿ ಇಲ್ವಾ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಈಗೇನಾಗಿದೆ ಇದರ ಮುಂದುವರಿದ ಭಾಗವನ್ನು ಹೇಳ್ತೇನೆ. ಇಂಥದ್ದೊಂದು ಲೇಖನವನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಬರೀತಾರೆ ರಾಹುಲ್ ಗಾಂಧಿ. ಮ್ಯಾಚ್ ಫಿಕ್ಸಿಂಗ್ ಇದು. ಲೋಕಸಭೆಯಲ್ಲಿ ಸೋತಿದ್ರು, ಈಗ ಇದ್ದಕ್ಕಿದ್ದ ಹಾಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಗೆದ್ದಿದ್ದಾರೆ, ರಿಗ್ ಮಾಡಿ ಅಂಥೇಳಿ ಒಂದು ಲೇಖನವನ್ನು ಬರೆದ್ಬಿಟ್ರು. ಅದು ಯಾವ ಪತ್ರಿಕೆಗೆ? ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಲೇಖನ ನೋಡಿ ಹೆಂಗಿದೆ. ಈ ಮನುಷ್ಯ ಒಂದು ಸಂತಾಪದ ಬಗ್ಗೆ ಬರೆಯಲಿಕ್ಕೆ ಹೋದ ಸಂದರ್ಭದಲ್ಲಿ ರಾಯಭಾರಿ ಕಚೇರಿಯಲ್ಲಿ ಸಂತಾಪವನ್ನು ಬರೀಲಿಕ್ಕೆ, ಆ ಸ್ಕ್ರಿಪ್ಟನ್ನು ಬರೀಲಿಕ್ಕೆ ಆಗಲಾರದೆ ಮೊಬೈಲ್ ನೋಡಿ 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 ಪ್ರತಿ ಶಬ್ದವನ್ನು ನೋಡೋದು ಬರೆಯೋದು ಮಾಡಿದ್ದು ವಿಡಿಯೋ ವೈರಲ್ ಆಗಿತ್ತು. ನಿಮ್ಮ ನೆನಪಿದೆಯಲ್ಲೋ ಗೊತ್ತಿಲ್ಲ. ಈತನಿಗೆ ಒಂದು ಕಾಂಡೋಲೆನ್ಸ್ ಬರಲಿಕ್ಕೆ ಬರೋದಿಲ್ಲ, ಈತ ಲೇಖನವನ್ನು ಬರೀತಾರೆ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ, ಮುಕ್ಕಾಲು ಪುಟ. ಆಮೇಲೆ ಎಲೆಕ್ಷನ್ ಕಮಿಷನ್ ಈ ಬಾರಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಎಲೆಕ್ಷನ್ ಕಮಿಷನ್ ಏನು ಮಾಡ್ತು, ಇದಕ್ಕೆ ಕೌಂಟ್ರ್ ಕೊಡ್ತು ರಾಹುಲ್ ಗಾಂಧಿಗೆ. ಏನಂತ? ನೋಡಿ ಸ್ವಾಮಿ, ನೀವು ಅನಗತ್ಯವಾಗಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದೀರಿ. ನಾವು ಸಂಸತ್ತಿನಲ್ಲಿ ಪಾಸಾಗಿರುವಂಥ, ಅಂಗೀಕೃತಗೊಂಡಂಥ ಚುನಾವಣಾ ಕಾನೂನಿನ ವಿಧಿವತ್ತಾಗಿ ಸಾಂವಿಧಾನಿಕವಾಗಿ ರೀತಿ ನೀತಿ ನಿಯಮಾವಳಿಗಳನುಗುಣವಾಗಿ ಚುನಾವಣೆಯನ್ನು ನಡೆಸಿದ್ದೇವೆ. ಒಂದು. ಎರಡನೇದ್ದು ಒಟ್ಟು 1,186 BLOಗಳನ್ನು ಇದಕ್ಕೆ ನೇಮಿಸಲಾಗಿತ್ತು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗೆ. ಆಮೇಲೆ 288 ಎಲೆಕ್ಟೋರಲ್ ಆಫೀಸರ್ಗಳಿದ್ದರು, 140 ಜನ ಅಬ್ಸರ್ವರ್ಗಳಿದ್ದರು, 21 ಜನ ಪೊಲೀಸ್ ಅಬ್ಸರ್ವರ್ಗಳಿದ್ದರು, 200 ಜನ ರಿಟರ್ನಿಂಗ್ ಆಫೀಸರ್ ಇದ್ದರು, 1,08,026 ಜನ ಬೂತ್ ಏಜೆಂಟ್ರಿದ್ದರು. ಅದರಲ್ಲಿ ಕಾಂಗ್ರೆಸ್ಸಿನ ಬೂತ್ ಏಜೆಂಟ್ರು 28,000 ಚಿಲ್ಲರೆ ಇದ್ದರು. ನಿಮ್ಮ ಬೂತ್ ಏಜೆಂಟರ ಸಮಕ್ಷಮದಲ್ಲಿಯೇ ಚುನಾವಣೆ ನಡೆದಿದೆ. ಇಷ್ಟಾಗಿಯೂ ನಿಮಗೆ ಯಾವುದೇ ವಿಷಯದ ಬಗ್ಗೆ ಅನುಮಾನ ಇದ್ದರೆ ನಿಮ್ಮ ಅನುಕೂಲಕರ ದಿನಾಂಕದಂದು ನೀವು ಹೇಳಿದ ದಿನಾಂಕಕ್ಕೆ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ಯಾವತ್ತು ಬರ್ತೀರಿ ದಯವಿಟ್ಟು ನಮಗೆ ತಿಳಿಸಿ ಅಂತ ಒಂದು ಪತ್ರವನ್ನು ರಾಹುಲ್ ಗಾಂಧಿಯವರ ಇಮೇಲ್ ಐಡಿಗೂ ಮೇಲ್ ಮಾಡಲಾಗಿದೆ. ಅವ್ರಿಗೊಂದು ಹೊಸ ಬಂಗಲೆಯನ್ನು ಕೊಡಲಾಗಿದೆಯಲ್ಲ, ಈಗ ವಿಪಕ್ಷ ನಾಯಕ ಆದಮೇಲೆ ಒಂದು ವಿಲಾಸಿ ಬಂಗಲೆಯನ್ನು ಅವರಿಗೆ ಅಲಾಟ್ ಮಾಡಿದೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ. ಅಲ್ಲಿ ಆ ವಿಳಾಸಕ್ಕೂ ಒಂದು ಪತ್ರವನ್ನು ಕಳಿಸಲಾಗಿದೆ. ಮಜಾ ಏನಂದರೆ, ಈ ಮನುಷ್ಯ ಹಿಟ್ ಆ್ಯಂಡ್ ರನ್ ವ್ಯಕ್ತಿ ಇದ್ದ. ಯಾವುದಾದ್ರೊಂದು ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತುಪಡಿಸುವ ಗೋಜಿಗೆ ಹೋಗೋದಿಲ್ಲ. ನನ್ನ ಕೆಲಸ ನಿಮ್ಮ ಮೇಲೆ ಸಗಣಿ ಎರಚೋದು, ಸ್ನಾನ ಮಾಡಿಕೊಂಡು ಶುಚಿರ್ಭೂತ ಆಗಬೇಕಾದದ್ದು ನಿಮ್ಮ ಕೆಲಸ, ನನ್ನ ಜವಾಬ್ದಾರಿ ಅಲ್ಲ ಅಂತ ಈತ ಪರಿಭಾವಿಸ್ತಾರೆ.
ಈತ ಈ ದೇಶದ ನಾಯಕ, ಈ ದೇಶದಲ್ಲಿ ಈತನನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಎಡಚರರು ಹಪಾಪಿಸ್ತಾ ಇರ್ತಾರೆ. ದುರಂತ ಏನಪ್ಪ ಅಂತಂದರೆ ಇಷ್ಟೆಲ್ಲ ಇಲ್ಲಿವರೆಗೂ ನೋಡಿ ಆತ ಮಾಡಿರೋ ಯಾವುದೇ ಆರೋಪವನ್ನು ಕೂಡ ಆತ ಸಾಬೀತುಪಡಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ರಫೈಲ್ ಹಗರಣ ಆಗಿದೆ ಅಂತ ಹೇಳಿದರು, ಸಾಬೀತುಪಡಿಸ್ಲಿಕ್ಕಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಚ್ಚಳಿಕೆ ಬರೆದುಕೊಟ್ಟು ಬಂದರು. ಅನಿಲ್ ಅಂಬಾನಿ ಜೇಬಿಗೆ ದುಡ್ಡು ಹಾಕಿದ್ದಾರೆ ನರೇಂದ್ರ ಮೋದಿ, ಸಾವಿರಾರು ಕೋಟಿ ರೂಪಾಯಿ, 30,000 ಕೋಟಿ ರೂಪಾಯಿ. ಒಮ್ಮೆ 30,000 ಕೋಟಿ ಅಂದರು, ಎರಡನೇ ಸಲ 60,000 ಕೋಟಿ ಅಂದರು ಹಾಕಿದ್ದಾರೆ ಅಂದರು. ಅದನ್ನು ಸಾಬೀತುಪಡಿಸ್ಲಿಕ್ಕೆ ಹೋಗಲಿಲ್ಲ. ಅನಿಲ್ ಅಂಬಾನಿ ಮನಸ್ಸು ಮಾಡಿದರೆ ಈತನ ಮೇಲೆ ಡಿಫೆಮೇಷನ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೋದಿತ್ತು. ಆದರೆ ರಾಜಕಾರಣಿಗಳು ಮತ್ತು ಉದ್ಯಮಿಗಳು, ರಾಜಕಾರಣಿಗಳ ಮೇಲೆ ಉದ್ಯಮಿಗಳು ಯಾವತ್ತೂ ಪ್ರಕರಣ ಕೇಸ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾಳೆ ಅಪ್ಪಿತಪ್ಪಿ ಈತನೇ ಅಧಿಕಾರಕ್ಕೆ ಬಂದರೆ ನಮ್ಮ ಎಂಪೈರ್ಗೆ ಅನಗತ್ಯವಾದ ಕಿರುಕುಳ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ. ಇವತ್ತು ಗೌತಮ್ ಅದಾನಿ ಸಾವಿರಾರು ಕೋಟಿ ರೂಪಾಯಿಯ ಕೇಸನ್ನು ಈ ರಾಹುಲ್ ಗಾಂಧಿ ಮೇಲೆ ಹಾಕ್ಬೋದಿತ್ತು, ಡಿಫೆಮೇಷನ್ ಕೇಸ್ ಹಾಕ್ಬೋದು, ಸಿವಿಲ್ ಸೂಟ್ ಹಾಕ್ಬೋದಿತ್ತು. ಹಾಕಲಿಲ್ಲ. ಯಾಕೆಂದರೆ ಈ ಮನುಷ್ಯ ಯಾವತ್ತಾದರೂ ದುರದೃಷ್ಟವಶಾತ್ ಈ ದೇಶದ ಪ್ರಧಾನಿ ಆಗಿಬಿಟ್ರೆ ನಮ್ಮ ಇಡೀ ಎಂಪೈರ್ ಬಿದ್ದು ಹೋಗ್ಬಿಡುತ್ತಲ್ಲ. ಏನು ಬೇಕಾದ್ರೂ ಕಾನೂನು ಮಾಡಿಬಿಡ್ಬೋದಲ್ವಾ, ಕಾನೂನನ್ನು ಮಾಡಿ ನಮ್ಮನ್ನು ಮುಗಿಸ್ಬೋದು ಅಂತ ಅವಕಾಶ ಇರುತ್ತೆ. ಆದ್ದರಿಂದ ಏನು ಮಾಡ್ಕೋದು, ಬೈಕೊಂಡು ಓಡಾಡಲಿ ಅಂತ ಸುಮ್ಮನಿರ್ತಾರೆ. ಇದನ್ನು ಲಾಭವಾಗಿ ರಾಹುಲ್ ಗಾಂಧಿ ಬಳಸ್ಕೋತಾರೆ. ಇದಕ್ಕೆ ಕೌಂಟ್ರ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥ ದೇವೇಂದ್ರ ಫಡ್ನವೀಸ್. ಅವರು ಕೂಡ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೌಂಟ್ರ್ ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಅಂಕಿ ಅಂಶಗಳ ಪ್ರಕಾರ ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಅಂತಂದರೆ, ನೋಡಿ, ನಾಗಪುರ ಪಶ್ಚಿಮದ ಚುನಾವಣೆ ಆಯಿತು, ವಿಧಾನಸಭಾ ಚುನಾವಣೆ. ಅಲ್ಲಿ ಕೂಡ 7% ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಈಗ ರಾಹುಲ್ ಗಾಂಧಿ ಆರೋಪ ಏನು, ವೋಟರ್ಗಳ ಸಂಖ್ಯೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿಬಿಟ್ಟಿದೆ ಲೋಕಸಭೆಗೂ ವಿಧಾನಸಭಾ ಚುನಾವಣೆಗೂ. ಆ ವೋಟರ್ಗಳೆಲ್ಲ BJPಗೆ ಹಾಕಿದ್ದಾರೆ ಅಂತ ಈತನ ವಾದ. ಹಾಗೆಲ್ಲ ಮಾಸ್ ಆಗಿ ನೀವು ವೋಟರ್ ಲಿಸ್ಟ್ಗೆ ಹೆಸರುಗಳನ್ನು ಸೇರ್ಸೋಕ್ಕಾಗೋದಿಲ್ಲ, ಅವರೆಲ್ಲ BJPಗೆ ವೋಟ್ ಹಾಕ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗಲಾರದ ಪ್ರಶ್ನೆ. ನಾಗಪುರ ಪಶ್ಚಿಮದಲ್ಲಿ 7% ವೋಟರ್ಗಳ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ವಿಕಾಸ್ ಠಾಕ್ರೆ ಅನ್ನೋರು ಗೆದ್ದಿದ್ದಾರೆ. ನಾಗಪುರ ಪಶ್ಚಿಮದಲ್ಲಿ 7% ವೋಟರ್ ಲಿಸ್ಟ್ನಲ್ಲಿ ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿರೋದು, ಮತ ಹಾಕಿದವರಲ್ಲ ನಾನು ಹೇಳೋದು. ವೋಟರ್ ಲಿಸ್ಟ್ನಲ್ಲಿ ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿರೋದು, ಯಾದಿಯಲ್ಲಿ, ಪಟ್ಟಿಯಲ್ಲಿ, ಚುನಾವಣಾ ಮತದಾರರ ಪಟ್ಟಿಯಲ್ಲಿ 7% ಜಾಸ್ತಿ ಆಗಿದೆ. ಅಲ್ಲಿ ನಿತಿನ್ ರಾವತ್ ಅನ್ನೋರು ಗೆದ್ದಿದ್ದಾರೆ. ನಾಗಪುರ ಉತ್ತರದಲ್ಲಿ ಹೇಳ್ತಾ ಇರೋದು ನಾನು. ಪುಣೆಯಲ್ಲಿ 10% ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿ ಪವಾರ್ನ NCP ಪಕ್ಷದಿಂದ ಬಾಪು ಪಠಾರೆ ಅನ್ನೋರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮುಂಬರಾದಲ್ಲಿ ಪವಾರ್ ಬಣದಿಂದ ಜಿತೇಂದ್ರ ಅನ್ನೋರು ಗೆದ್ದಿದ್ದಾರೆ. ಇವರೆಲ್ಲ ಹೆಂಗೆದ್ರು, ಅಲ್ಲಿ ವೋಟರ್ ಲಿಸ್ಟ್ನಲ್ಲಿ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ, 10% ಜಾಸ್ತಿ ಆಗಿದೆ, 7% ಜಾಸ್ತಿ ಆಗಿದೆ. ಅಲ್ಲೆಲ್ಲ BJP ಗೆಲ್ಲಬೇಕಾಗಿತ್ತಲ್ಲ, ಅಲ್ಲಿ ಕಾಂಗ್ರೆಸ್ನವರು, ಶರದ್ ಪವಾರ್, NCP ಬಣದವರು ಯಾಕೆ ಗೆದ್ದರು ಅಂತ ಈಗ ಫಡ್ನವೀಸ್ ಅವರು, ದೇವೇಂದ್ರ ಫಡ್ನವೀಸ್, ದೇವಾಭಾವು ಪ್ರಶ್ನೆ ಕೇಳಿದ್ದಾರೆ. ರಾಹುಲ್ ಗಾಂಧಿ ಇದಕ್ಕೆ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಅವರ ಒಂದಂಶದ ಕಾರ್ಯಕ್ರಮ ಏನು ಅಂದರೆ, ಮುಂದೆ ಬರುವಂಥ 6 ಚುನಾವಣೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ದೂರಬೇಕು, ನರೇಂದ್ರ ಮೋದಿಯವರ ಸರ್ಕಾರವನ್ನು ದೂರ್ತಾರೆ. ಯಾವ ರೀತಿ? ಚುನಾವಣಾ ಆಯೋಗ ಸರಿಯಿಲ್ಲ, ಸುಪ್ರೀಂ ಕೋರ್ಟ್ ಸರಿಯಿಲ್ಲ, ED ಸರಿಯಿಲ್ಲ, CBI ಸರಿಯಿಲ್ಲ, ಎಲ್ಲ ಭಾರತೀಯ ಜನತಾ ಪಾರ್ಟಿ ಬುಕ್ ಆಗಿದ್ದಾರೆ, ಅಧಿಕಾರಿಗಳು ಏಕಪಕ್ಷೀಯವಾಗಿ ದೇಶ ನಡೀತಾ ಇದೆ ಅಂತ ಹೇಳ್ಕೊಂಡು ಓಡಾಡಬೇಕು. ಚುನಾವಣಾ ಆಯೋಗಕ್ಕೆ ಒಂದು ಅವಕಾಶ ಇದೆ, ಏನಪ್ಪ ಅಂತಂದರೆ, ಚುನಾವಣಾ ಆಯೋಗದ ಲೀಗಲ್ ಸೆಲ್ ಇದೆಯಲ್ಲ, ಆ ಲೀಗಲ್ ಸೆಲ್ನವರು ರಾಹುಲ್ ಗಾಂಧಿ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಬೋದು, ಏನಂತ ಅರ್ಜಿ ಹಾಕ್ಬೋದು. ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ನಡೀತಾ ಇರುವಂಥ ಒಂದು ಸ್ವಾಯತ್ತ ಸಂಸ್ಥೆ ಇದು ಯಾವುದೇ ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲ. ಇದು ಸ್ವತಂತ್ರವಾಗಿ ತನ್ನ ಕೆಲಸವನ್ನು ನಿಭಾಯಿಸುತ್ತೆ. ಇದಕ್ಕೆ ತನ್ನದೇ ಆದ ಅಧಿಕಾರಿಗಳಿರೋದಿಲ್ಲ. ಯಾವ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇರುತ್ತೋ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು, ಅಲ್ಲಿರುವಂಥ ಉದ್ಯೋಗಿಗಳನ್ನ ಬಳಸ್ಕೊಂಡು ನಾವು ಚುನಾವಣೆಯನ್ನು ಮಾಡ್ತೀವಿ. ಅನಗತ್ಯವಾಗಿ ನಮ್ಮ ಬಗ್ಗೆ ಮಾನಹಾನಿಯನ್ನು ಮಾಡ್ತಾ ಇದ್ದಾರೆ, ನಮ್ಮ ದಕ್ಷತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ಬೋದು. ಆದರೆ ಚುನಾವಣಾ ಆಯೋಗ ಇನ್ನೂ ಆ ಮಟ್ಟಿಗೆ ಹೋಗಿಲ್ಲ. ಈಗ ಅದು ಕೇವಲ ಆಹ್ವಾನವನ್ನು ಕೊಟ್ಟಿದೆ, ಏನಂತ, ಬಂದು ಮಾತುಕತೆ ನಡೆಸಿ ಅಂತ. ನಾನು ಖಚಿತವಾಗಿ ಹೇಳ್ತೇನೆ, 100ಕ್ಕೆ 100 ಭಾಗ ಈ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಜೊತೆ ಮಾತುಕತೆಗೆ ಸಿದ್ಧರಾಗುವುದಿಲ್ಲ. ಏಕೆಂದರೆ ಅವ್ರ ಬಳಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಒಂದು ವೇಳೆ ಈ ರೀತಿ ರಿಗ್ ಆಗಿದೆ ಅಂದ್ಕೊಳ್ಳಿ, ಒಂದು ವೇಳೆ ಈ ರೀತಿ ಮತದಾರರ ಪಟ್ಟಿಯಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ಕೊಳ್ಳಿ, ಅದರಲ್ಲಿ ನ್ಯೂನತೆ ಲೋಪ ಇದ್ದಾವೆ ಅಂತ ಅಂದ್ಕೊಳ್ಳಿ. ಹಾಗಿದ್ದ ಸಂದರ್ಭದಲ್ಲಿ ಆ ಅಭ್ಯರ್ಥಿ ಯಾರಿದಾರಲ್ಲ, ಯಾವ ಅಭ್ಯರ್ಥಿ ಪರಾಭವಗೊಂಡಿದ್ದಾನೋ ಆತನಿಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ.
ಅವರೆಲ್ಲ ಈಗಾಗಲೇ ಕೋರ್ಟ್ ಹೋಗಿರ್ತಾರೆ. ಅದು ಬಿಟ್ಟು ಬೇರೆ ಯಾವ ದಾರಿ ಇರೋದಿಲ್ಲ. ಇದನ್ನು ನಿಶಿಕಾಂತ್ ದುಬೆ ಅವರು ಇನ್ನೊಂದು ಲೇಖನ ಹಾಕ್ತಾರೆ. ನಿಶಿಕಾಂತ್ ದುಬೆ ಹೇಳ್ತಾರೆ, ಅಲಹಾಬಾದ್ನಲ್ಲಿ 1971ರಲ್ಲಿ ನಡೆದಂಥ ಚುನಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡಿ, ನಿಮ್ಮ ಅಜ್ಜಿ ಯಾವ ರೀತಿ ಸರ್ಕಾರವನ್ನು ಬಳಸ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರು, ಯಾವ ರೀತಿ ಅನೂರ್ಜಿತಗೊಂಡ್ರು ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಚುನಾವಣಾ ಆಯೋಗದ ಮೇಲೆ ನೀವು ಈ ರೀತಿ ಸಗಣಿ ಎರಚುವುದನ್ನು ಪ್ರಾರಂಭಿಸಿ ಅಂತ ಕ್ಯಾಕರಿಸಿ ನಿಶಿಕಾಂತ್ ದುಬೆ ಹೋಗದಿದ್ದಾರೆ. ಆದರೆ ರಾಹುಲ್ ಗಾಂಧಿಗೆ ಇದ್ಯಾವುದು ಹತ್ತೋದಿಲ್ಲ. ಆತನ ಕೆಲಸ ಅಮಾಯಕ ಜನರಲ್ಲಿ ಗೊಂದಲವನ್ನು ಮೂಡಿಸುವುದು, ಚುನಾವಣೆಯಲ್ಲಿ ತನ್ನ ಸೋಲಿಗೆ ತಾನು ಕಾರಣ ಅಲ್ಲ ಬೇರೆಯವರು ಕಾರಣ ಅಂತ ಬಿಂಬಿಸುವ ಪ್ರಯತ್ನ. ಇಂಥವರು ರಾಜಕಾರಣದಲ್ಲಿ ಇರಬಾರ್ದು, ಯಾವತ್ತಿದ್ರೂ ದೇಶಕ್ಕೆ ಆಪತ್ತು. ಆದ್ದರಿಂದ ಈ ಸಂಚಿಕೆ ಮಾಡಿದ್ದು. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.